ಎಲ್ಲರಿಗೂ ನಮಸ್ಕಾರ. ಸುವಿಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ರುಚಿಯಾದ ಮೂಲಂಗಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ದಿನ ಬೇಳೆ ಸಾರು ಊಟ ಮಾಡಿ ನಿಮಗೆ ಬೇಜಾರಾಗಿದ್ದಾಗ ಈ ರೀತಿ ಒಮ್ಮೆ ಚಟ್ನಿ ಮಾಡ್ಕೊಂಡು ತಿನ್ನಿ. ಇನ್ನೂ ಒಂದು ಜಾಸ್ತಿನೇ ತಿಂತೀರಾ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ನ ನೋಟ್ ಮಾಡ್ಕೊಳ್ಳಿ. ಉರಿದಿರುವ ಹಸಿಮೆಣಸಿನ್ಕಾಯಿ 4 ಅಥವಾ 5, ಒಂದು ಮೂಲಂಗಿನ ತುರಿದಿಟ್ಕೋಬೇಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೋಬೇಕು, ಸ್ವಲ್ಪ ಉಪ್ಪು, ತೆಂಗಿನಕಾಯಿ ಪೀಸಸ್ಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಅರ್ಧ ಬಟ್ಲು, ಹಾಗೆಯೇ ಬೆಳ್ಳುಳ್ಳಿ ಗಡ್ಡೆ 1. ಈಗ ಒಳಕಲ್ಲಿಂದ ರುಬ್ಕೋಬೇಕು. ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಂಡು ಒಳಕಲ್ಲಿಂದ ತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ಚಟ್ನಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ನೋಡಿ ಮಿಕ್ಸಿಗಿಂತ ಒಳಕಲ್ಲಲ್ಲೇ ರುಬ್ತಾಯಿದ್ರು, ಎಷ್ಟೊಂದು ಟೇಸ್ಟಿಯಾಗಿರ್ತಿತ್ತು ಅಂತ. ಅದೇ ರೀತಿ ಈಗೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಹೀಗೆ ತರಿಯಾಗಿ ರುಬ್ಕೋಬೇಕು. ಈಗ ತರಿಯಾಗಿ ರುಬ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಈ ರೀತಿ ಒಳಕಲ್ಲಲ್ಲಿ ರುಬ್ಬೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ತರಿಯಾಗಿ ಚೆನ್ನಾಗಿ ರುಬ್ಬಾಯಿತು. ಈಗ ನಾವು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಡಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಹುರಿದಿರುವ ಹಸಿಮೆಣಸಿನ್ಕಾಯಿನ ಒಂದು 5 ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡ್ಮೇಲೆ ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೊಳ್ಳಿ. ಹಿಂಡ್ಕೊಂಡ್ಮೇಲೆ ಅದನ್ನು ಎತ್ತಿಟ್ಕೊಳ್ಳಿ. ಹುಣಸೆಹಣ್ಣನ್ನು ಅದರ ರಸ ಅಷ್ಟೇ ಹಾಕ್ರಿ. ಈಗ ತುರಿದಿರೋ ಮೂಲಂಗಿನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಚೆನ್ನಾಗಿ ರೀತಿ ರುಬ್ಕೋಬೇಕು. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿತ್ತು. ಈಗ ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ರುಚಿಯಾದ ಮೂಲಂಗಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ. ಆದರೆ ಇಷ್ಟ ಆದರೆ ನಿಮಗೆ ಒಂದು ಲೈಕ್ನ ಕೊಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಫ್ರೆಂಡ್.